ಅದೊಂದು ತುಂಬು ಕುಟುಂಬ. ಆಸ್ತಿಯ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಘೋರ ಅಂತ್ಯದಲ್ಲಿ ಅಂತ್ಯ ಕಂಡಿದೆ. ಅಷ್ಟಕ್ಕೂ ಎಲ್ಲಾಗಿರುವಂತಹ ಘಟನೆ ಇದು. ಆ ಕುಟುಂಬದಲ್ಲಾಗಿದ್ದಾದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ವಿಜಯಪುರದಲ್ಲಿ ಘೋರ ದುರಂತ. ತಂದೆ ಕುತಂತ್ರಕ್ಕೆ ಮುದ್ದು ಕಂದಮ್ಮಗಳು ಬಲಿ. ಪತ್ನಿ ಮಕ್ಕಳನ್ನು ಕಾಲುವೆಗೆ ತಳ್ಳಿದ ಪಾಪಿ. ಬದುಕುಳಿದ ಪತ್ನಿ, 4 ಮಕ್ಕಳು ಸಾವು. ವಿಜಯಪುರ ಜಿಲ್ಲೆಯಲ್ಲಿ ದುರಂತವೊಂದು ಸಂಭವಿಸಿದೆ. ಕೌಟುಂಬಿಕ ಕಲಹದಿಂದ ಬೇಸತ್ತ ಮಹಿಳೆ 4 ಮಕ್ಕಳನ್ನು ಕಾಲುವೆಗೆ ಎಸೆದು ಆತ್ಮಹತ್ಯೆಗೆ ಯತ್ನಿಸಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಂದೆಯೇ ತನ್ನ 4 ಮಕ್ಕಳು ಹಾಗೂ ಪತ್ನಿಯನ್ನು ಕಾಲುವೆಗೆ ತಳ್ಳಿ ಹತ್ಯೆಗೆ ಯತ್ನಿಸಿದ್ದಾನೆ. ನಿಡಗುಂದಿಯ ಆಲಮಟ್ಟಿ ಕಾಲುವೆಯಲ್ಲಿ ಅಮಾಯಕ ಕಂದಮ್ಮಗಳು ಉಸಿರು ಚೆಲ್ಲಿವೆ. ಅದೃಷ್ಟವಶಾತ್ ಸ್ಥಳೀಯರಿಂದ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ 5 ವರ್ಷದ ತನು ನಿಂಗರಾಜ, 3 ವರ್ಷದ ರಕ್ಷಾ ನಿಂಗರಾಜ ಹಾಗೂ 13 ತಿಂಗಳ ಅವಳಿ ಮಕ್ಕಳಾದ ಹಸೇನಾ ಹಾಗೂ ಹುಸೇನಾ ಮೃತಪಟ್ಟಿದ್ದಾರೆ. 4 ಮಕ್ಕಳ ತಾಯಿ ಭಾಗ್ಯ ಪಾರಾಗಿದ್ದಾರೆ. ದುರ್ಘಟನೆಯಲ್ಲಿ ಬಚಾವಾದ ಭಾಗ್ಯಾಳನ್ನ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ. ಸದ್ಯ ಭಾಗ್ಯ ಆರೋಗ್ಯ ಚೇತರಿಸಿಕೊಂಡಿದ್ದು, ಪತಿಯ ಬಣ್ಣದ ಆಟವನ್ನ ಬಯಲು ಮಾಡಿದ್ದಾಳೆ. ಮನೆಯಲ್ಲಿ ಸಾಯೋಣ ಅಂತ 3 ದಿನದ ಹಿಂದೆ ವಿಷ ತಂದು ನಿಂಗರಾಜ್ ಇಟ್ಟಿದ್ದ. ಮಕ್ಕಳಿಗೆ ವಿಷ ಕುಡಿಸಿದ್ದ. ಮನೆಯಲ್ಲಿ ಸಂಪೂರ್ಣ ವಿಷ ತೆಗೆದುಕೊಂಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೊರಗಡೆ ಕರೆದುಕೊಂಡು ಬಂದ. ನಂತರ ಕೆನಾಲ್ ಹತ್ತಿರ ಬಂದು ಮೊದಲು 2 ಮಕ್ಕಳನ್ನ ಕೆನಾಲ್ನಲ್ಲಿ ಎಸೆದ. ತದನಂತರ 2 ಮಕ್ಕಳು ಮತ್ತು ಪತ್ನಿಯನ್ನು ಕಾಲುವೆಗೆ ದೂಡಿದ್ದಾನೆ. ಸಾಲ ಎಷ್ಟು ಮಾಡ್ಯಾನವ? 30 ಲಕ್ಷ. ಎದಕ್ಕೆ ಮಾಡ್ಯ? ನಾನು ಮಕ್ಕಳು ತೋರ್ಸೇನು ದವಾಖಾನೆಗೆ ಬಿದ್ದಿತ್ತಲ್ಲ, ಬಾಲ್ ಕೊಡ್ತಾರೆ. ಹೊರಗೆ ಬಡ್ಡಿ ಸುಮ್ಮನೆ ಬಡ್ಡಿ ಬೆಳೆದೈತಿ. ಮನ್ಯಾಗ ಸಾಯಿನು ಅಂತಂದು 3 ದಿನ ಆಯ್ತು ಎಣ್ಣೆ ತಂದಿಟ್ಟಿದ್ದ. ಸಾಯಿನು ಅಂತಂದು ಎಣ್ಣೆ ತಂದಿಟ್ಟಿದ್ದ. ಎಣ್ಣೆ ಮಕ್ಕಳಿಗೆ ಒಂದೊಂದು ಗುಚ್ಚು ಕುಡಿಸಿದ್ದು ಕರೆ ಐತಿ. ಸಾಯಿನ ಸಂಬಂಧ ಕುಡ್ಬಿಡು ನಂದ. ಅದಕ್ಕೆ ಮನೆಗೆ ಮತ್ತೆಲ್ಲ ಗೊತ್ತಾಕತ್ತಂತಂದು ಬಡ ಮಕ್ಕಳು ತೊಗೊಂಬಂದಿವಿ. 2 ಹೆಣ್ಣು ಹುಡುಗರನ್ನ 1 ಹುಡುಗನ ತೊಗೊಂಡು ಹೋಗಿದ್ಬಿಟ್ಟ. ನನ್ನ ದೂಕ್ಬಿಟ್ಟ. ನಾನು ನನ್ನ ಗಂಡನ ಭಾಳ ನಂಬಿದ್ದೆ, ದೇವ್ರನ್ನ ನಂಬಿದ್ದಿಲ್ಲ ನಾನು. ನಿಂಗರಾಜ್ 30 ಲಕ್ಷ ಸಾಲ ಮಾಡಿದ್ದ. ಆ ಸಾಲ ತೀರಿಸಲು ನಾವು ಹಲವು ಬಾರಿ ಹಣ ಕೊಟ್ಟಿದ್ದೇವೆ. ಆದ್ರೆ ಸಾಲ ಬಾಕಿ ಇರುವ ಕಾರಣ ಅವರ ತಂದೆಗೆ ತನ್ನ ಪಾಲಿನ ಜಮೀನು ಕೇಳಿದ್ದ. ಅದನ್ನ ಕೊಡಲು ಅವರು ನಿರಾಕರಿಸಿದ್ದರು. ಅದೇ ಕಾರಣಕ್ಕೆ ಈ ರೀತಿ ಕೃತ್ಯ ಎಸಗಿದ್ದಾನೆ ಅಂತ ಭಾಗ್ಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ತೆಲಗಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ನಿಂಗರಾಜ್ ಘಟನೆ ಬಳಿಕ ಕತೆ ಕಟ್ಟಿದ್ದ. ಕುಟುಂಬದಲ್ಲಿ ಆಸ್ತಿ ವಿಚಾರಕ್ಕೆ ಹಲವು ದಿನಗಳಿಂದ ಸದಸ್ಯರ ನಡುವೆ ಗಲಾಟೆ ನಡೆಯುತ್ತಿತ್ತು. ನಿನ್ನೆ ಆಸ್ತಿ ಕೊಡಲ್ಲ, ಮನೆ ಬಿಟ್ಟು ಹೊರಗೆ ಹಾಕ್ತೀವಿ ಎಂದು ಕುಟುಂಬಸ್ಥರು ಎಚ್ಚರಿಕೆ ನೀಡಿದ್ರು. ಹೀಗಾಗಿ ಮನನೊಂದು ಊರು ಬಿಟ್ಟಾಗ ಅರ್ಧ ದಾರಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ಬರುವಷ್ಟರಲ್ಲಿ ಪತ್ನಿ ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಗಳಗಳನೆ ಅಳುತ್ತಾ ಡ್ರಾಮಾ ಮಾಡಿದ್ದ. ನಿನ್ನೆ ಜಗಳಾಗಿ ತನ್ನ ತಮ್ಮರ ಜಗಳ ಆತ್ರಿ. ಜಗಳಾಗಿ ಅವರು ಆಸ್ತಿ ಕೊಡಲ್ಲ ತಂದು 3 ತಿಂಗಳ ಮ್ಯಾಗ ಆತ್ರಿ. ಕೊಡೋದಿಲ್ಲ, ಮನೆ ಕೊಡೋದಿಲ್ಲ, ಆಸ್ತಿ ತಗೊಳ್ಳಲ್ಲ. ಎಲ್ಲರೂ ಸಾಯಿರ್ರಿ, ಬಾಯ ಬಿದ್ದು ಸತ್ರ ಸಾಯಿರ್ರಿ ತಂದು ನನ್ನ ಹೆಂಡತಿಗೆ ಅನ್ನೋದು ಮಾಡಿದ್ಲು. ನಾ ಇರ್ಲಾರ್ದಾಗ ನನ್ನ ಹೆಂಡತಿ ಬಾಯಿ ಬೀಳಾಕ ಹೋಗೋದು ಮಾಡೋದು ಮಾಡಾಕತ್ತಿದ್ಲು. ನೋಡುವ ಊರ್ನ ಪರ್ಲಾಕ ಹೋಗ್ಬೇಡ, ಬಾಯಿ ಬೀಳಾಕ ಹೋಗ್ಬೇಡ, ಎಲ್ಲರೂ ದೂರ ತದ ಹೋಗಿ ದುಡ್ಕೊಂಡು ತಿನ್ನೋನು, ಎಲ್ಲರೂ ಹೋಗುನು. ಇವತ್ತು ಉಣಿ ಐತಿ, ತಾಯಿ ಓಡಿಸ್ಕೋನು, ಹೋಗ್ಬೇಕು ಬೆಂಗಳೂರಿನಾಗ ಪಕ್ಕ ಬೇಕಾ 20-30 ಸಾವಿರ ಪೇಮೆಂಟ್ ಕೊಡ್ತಾರೆ ನನಗೆ. ಹೋಗುನು ಕೇಳಿ ನಮ್ಮ ದೋಸ್ತಂತಲ್ಲಿ ಹೋಗುನು ತಂದು ತಾಯಿ ಓಡಿಸ್ಕೊಂಡ್ಬಂದು ಹೋಗೋಣ ತಿತ್ತೇಳಿ ನೋಡ್ರಿ. ಒಟ್ಟಾರೆ ಪಾಪಿ ತಂದೆಯ ಸಾಲದ ಆಟಕ್ಕೆ 4 ಮಕ್ಕಳು ಬಲಿಯಾಗಿವೆ. ಈ ದುರಂತ ಕುಟುಂಬಸ್ಥರನ್ನು ಘಾಸಿಗೊಳಿಸಿದೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.